ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಹೊಸದಲ್ಲಾದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಭಯಾನಕ ಅನಿಸುವ ಗುಂಡಿಗಳು ಬಾಯಿ ತೆರೆದಿವೆ. ಪುಲಕೇಶಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಓಟ್ ಕೇಳುವಾಗ ಬಂದ ಶಾಸಕ ಕಣ್ಮರೆಯಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ. ಪುಲಕೇಶಿ ನಗರದಲ್ಲಿ ಸ್ವಲ್ಪ ಮೈ ಮರೆತರು ಹರೋಹರ. ಸಿಲಿಕಾನ್ ಸಿಟಿ ಅನ್ನೋದು ಗುಂಡಿಗಳಿಗೆ ಫೇಮಸ್ ಆಗಿಬಿಟ್ಟಿದೆ. ನಗರದ ರಸ್ತೆಗಳ ಮೇಲೆ ಗುಂಡಿಗಳ ಆಳ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಪುಲಕೇಶಿ ನಗರದ ರಸ್ತೆಗಳೇ ಆಗಿವೆ. ಈ ಒಂದು ರಸ್ತೆ ಅಧ್ವಾನವಾಗಿದೆ, ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಬಿಬಿಎಂಪಿಯ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ, ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಎಂಬುದು ಇದರ ನೋಡಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಕಾಂಕ್ರೀಟ್ ಕಲ್ಲುಗಳು ಹಾಕಿದರೆ ಎಲ್ಲ ಕಿತ್ತೋಗಿದೆ, ಯಾಕಂದ್ರೆ ಕಳಪೆ ಕಾಮಗಾರಿ. ನೋಡಿದ್ರಲ್ಲ, ಪುಲಕೇಶಿ ನಗರದ ರಸ್ತೆ ಗುಂಡಿಮಯವಾಗಿದೆ. ಎಲ್ಲಿ ನೋಡಿದ್ರು ಗುಂಡಿಯೋ ಗುಂಡಿ. 1ರಿಂದ 2 ಅಡಿಯಷ್ಟು ಗುಂಡಿಗಳು ಬಿದ್ದಿವೆ. ಮಳೆ ಬಂದ್ರೆ ವಾಹನ ಸವಾರರಿಗೆ ಟೆನ್ಷನ್, ಅಪಘಾತಗಳ ಸಂಖ್ಯೆ ಏರಿಕೆ ಆಗಿವೆ ಅಂತೆ. ಇನ್ನು ಪಾದಾಚಾರಿ ಮಾರ್ಗಗಳು ಎಲ್ಲ ಓಪನ್ ಆಗಿದ್ದು ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದ್ರು ನೋ ಯೂಸ್ ಅನ್ನೋ ಹಾಗಾಗಿದೆ. ಇದು ನೋಡಿ ಹೆಂಗಿದೆ, ಎಷ್ಟು ದಿನ ಆಯಿತು, ಯಾರು ಬರ್ತಾ ಇಲ್ಲ, ಏನಿಲ್ಲ. ಎಲೆಕ್ಷನ್ಗೆ ಮಾತ್ರ ಬಂದ್ಬಿಟ್ಟು ಓಟ್ ಕೇಳ್ತಾರೆ. ಇದು ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್. ಇದು ಆಯಿತು ಸರ್, 6-7 ತಿಂಗಳು ಅಂದರೆ ಇದು ಹಿಂಗೆ ಇದೆ ಸರ್. ಇದು ಸ್ವಲ್ಪ ಏನಾದರೂ ನೋಡ್ಬಿಟ್ಟು ಇದು ಮಾಡಿ ಸರ್. ಬೆಳಗ್ಗೆ ಹೊತ್ತು ನೋಡಿದ್ರೆ ನೀರೆಲ್ಲ ಹೋಗ್ತಾ ಇರುತ್ತೆ. ಏನು ಗೌರ್ಮೆಂಟ್ ಸರ್ಕಾರ ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದೆ ನೋಡಿ, ಅಲ್ಲ ಬಿದ್ದಿದೆ. ಏನೋ ಒಂದು ರೋಡ್ ರೆಡಿ ಮಾಡಬೇಕು ಗೌರ್ಮೆಂಟ್, ಮಸ್ಟ್ ಹೆಲ್ಪ್. ಒಟ್ನಲ್ಲಿ ರಾಜಧಾನಿಯಲ್ಲಿ ಅದೆಷ್ಟೇ ಗುಂಡಿ ಬಿದ್ದರೂ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಬಿಬಿಎಂಪಿ ಮಾತ್ರ ತಲೆ ಕೆಡಿಸಿಕೊಡ್ತಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಹೊಸದಲ್ಲಾದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಭಯಾನಕ ಅನಿಸುವ ಗುಂಡಿಗಳು ಬಾಯಿ ತೆರೆದಿವೆ. ಪುಲಕೇಶಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಓಟ್ ಕೇಳುವಾಗ ಬಂದ ಶಾಸಕ ಕಣ್ಮರೆಯಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ. ಪುಲಕೇಶಿ ನಗರದಲ್ಲಿ ಸ್ವಲ್ಪ ಮೈ ಮರೆತರು ಹರೋಹರ. ಸಿಲಿಕಾನ್ ಸಿಟಿ ಅನ್ನೋದು ಗುಂಡಿಗಳಿಗೆ ಫೇಮಸ್ ಆಗಿಬಿಟ್ಟಿದೆ. ನಗರದ ರಸ್ತೆಗಳ ಮೇಲೆ ಗುಂಡಿಗಳ ಆಳ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಪುಲಕೇಶಿ ನಗರದ ರಸ್ತೆಗಳೇ ಆಗಿವೆ. ಈ ಒಂದು ರಸ್ತೆ ಅಧ್ವಾನವಾಗಿದೆ, ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಬಿಬಿಎಂಪಿಯ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ, ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಎಂಬುದು ಇದರ ನೋಡಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಕಾಂಕ್ರೀಟ್ ಕಲ್ಲುಗಳು ಹಾಕಿದರೆ ಎಲ್ಲ ಕಿತ್ತೋಗಿದೆ, ಯಾಕಂದ್ರೆ ಕಳಪೆ ಕಾಮಗಾರಿ. ನೋಡಿದ್ರಲ್ಲ, ಪುಲಕೇಶಿ ನಗರದ ರಸ್ತೆ ಗುಂಡಿಮಯವಾಗಿದೆ. ಎಲ್ಲಿ ನೋಡಿದ್ರು ಗುಂಡಿಯೋ ಗುಂಡಿ. 1ರಿಂದ 2 ಅಡಿಯಷ್ಟು ಗುಂಡಿಗಳು ಬಿದ್ದಿವೆ. ಮಳೆ ಬಂದ್ರೆ ವಾಹನ ಸವಾರರಿಗೆ ಟೆನ್ಷನ್, ಅಪಘಾತಗಳ ಸಂಖ್ಯೆ ಏರಿಕೆ ಆಗಿವೆ ಅಂತೆ. ಇನ್ನು ಪಾದಾಚಾರಿ ಮಾರ್ಗಗಳು ಎಲ್ಲ ಓಪನ್ ಆಗಿದ್ದು ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದ್ರು ನೋ ಯೂಸ್ ಅನ್ನೋ ಹಾಗಾಗಿದೆ. ಇದು ನೋಡಿ ಹೆಂಗಿದೆ, ಎಷ್ಟು ದಿನ ಆಯಿತು, ಯಾರು ಬರ್ತಾ ಇಲ್ಲ, ಏನಿಲ್ಲ. ಎಲೆಕ್ಷನ್ಗೆ ಮಾತ್ರ ಬಂದ್ಬಿಟ್ಟು ಓಟ್ ಕೇಳ್ತಾರೆ. ಇದು ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್. ಇದು ಆಯಿತು ಸರ್, 6-7 ತಿಂಗಳು ಅಂದರೆ ಇದು ಹಿಂಗೆ ಇದೆ ಸರ್. ಇದು ಸ್ವಲ್ಪ ಏನಾದರೂ ನೋಡ್ಬಿಟ್ಟು ಇದು ಮಾಡಿ ಸರ್. ಬೆಳಗ್ಗೆ ಹೊತ್ತು ನೋಡಿದ್ರೆ ನೀರೆಲ್ಲ ಹೋಗ್ತಾ ಇರುತ್ತೆ. ಏನು ಗೌರ್ಮೆಂಟ್ ಸರ್ಕಾರ ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದೆ ನೋಡಿ, ಅಲ್ಲ ಬಿದ್ದಿದೆ. ಏನೋ ಒಂದು ರೋಡ್ ರೆಡಿ ಮಾಡಬೇಕು ಗೌರ್ಮೆಂಟ್, ಮಸ್ಟ್ ಹೆಲ್ಪ್. ಒಟ್ನಲ್ಲಿ ರಾಜಧಾನಿಯಲ್ಲಿ ಅದೆಷ್ಟೇ ಗುಂಡಿ ಬಿದ್ದರೂ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಬಿಬಿಎಂಪಿ ಮಾತ್ರ ತಲೆ ಕೆಡಿಸಿಕೊಡ್ತಿಲ್ಲ. ವೀರೇಶ್. ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಹೊಸದಲ್ಲಾದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಭಯಾನಕ ಅನಿಸುವ ಗುಂಡಿಗಳು ಬಾಯಿ ತೆರೆದಿವೆ. ಪುಲಕೇಶಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಓಟ್ ಕೇಳುವಾಗ ಬಂದ ಶಾಸಕ ಕಣ್ಮರೆಯಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ. ಪುಲಕೇಶಿ ನಗರದಲ್ಲಿ ಸ್ವಲ್ಪ ಮೈ ಮರೆತರು ಹರೋಹರ. ಸಿಲಿಕಾನ್ ಸಿಟಿ ಅನ್ನೋದು ಗುಂಡಿಗಳಿಗೆ ಫೇಮಸ್ ಆಗಿಬಿಟ್ಟಿದೆ. ನಗರದ ರಸ್ತೆಗಳ ಮೇಲೆ ಗುಂಡಿಗಳ ಆಳ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗ್ತಾರೆ.
ಯಾಕಂದ್ರೆ ಪುಲಕೇಶಿ ನಗರದ ರಸ್ತೆಗಳೇ ಆಗಿವೆ. ಈ ಒಂದು ರಸ್ತೆ ಅಧ್ವಾನವಾಗಿದೆ, ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಬಿಬಿಎಂಪಿಯ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ, ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಎಂಬುದು ಇದರ ನೋಡಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಕಾಂಕ್ರೀಟ್ ಕಲ್ಲುಗಳು ಹಾಕಿದರೆ ಎಲ್ಲ ಕಿತ್ತೋಗಿದೆ, ಯಾಕಂದರೆ ಕಳಪೆ ಕಾಮಗಾರಿ. ನೋಡಿದ್ರಲ್ಲ, ಪುಲಕೇಶಿ ನಗರದ ರಸ್ತೆ ಗುಂಡಿಮಯವಾಗಿದೆ. ಎಲ್ಲಿ ನೋಡಿದ್ರು ಗುಂಡಿಯೋ ಗುಂಡಿ. 1-2 ಅಡಿಯಷ್ಟು ಗುಂಡಿಗಳು ಬಿದ್ದಿವೆ. ಮಳೆ ಬಂದರೆ ವಾಹನ ಸವಾರರಿಗೆ ಟೆನ್ಷನ್, ಅಪಘಾತಗಳ ಸಂಖ್ಯೆ ಏರಿಕೆ ಆಗಿವೆ ಅಂತೆ. ಇನ್ನು ಪಾದಾಚಾರಿ ಮಾರ್ಗಗಳು ಎಲ್ಲ ಓಪನ್ ಆಗಿದ್ದು, ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ನೋ ಯೂಸ್ ಅನ್ನೋ ಹಾಗಾಗಿದೆ. ಇದು ನೋಡಿ ಹೆಂಗಿದೆ, ಎಷ್ಟು ದಿನ ಆಯಿತು, ಯಾರು ಬರ್ತಾ ಇಲ್ಲ, ಏನಿಲ್ಲ. ಎಲೆಕ್ಷನ್ಗೆ ಮಾತ್ರ ಬಂದುಬಿಟ್ಟು ಓಟ್ ಕೇಳ್ತಾರೆ. ಇದು ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್. ಇದು ಆಯಿತು ಸರ್, 6-7 ತಿಂಗಳು ಅಂದರೆ ಇದು ಹಿಂಗೆ ಇದೆ ಸರ್. ಇದು ಸ್ವಲ್ಪ ಏನಾದರೂ ನೋಡ್ಬಿಟ್ಟು ಇದು ಮಾಡಿ ಸರ್. ಬೆಳಗ್ಗೆ ಹೊತ್ತು ನೋಡಿದ್ರೆ ನೀರೆಲ್ಲ ಹೋಗ್ತಾ ಇರುತ್ತೆ. ಏನು ಗೌರ್ಮೆಂಟ್ ಸರ್ಕಾರ ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದೆ ನೋಡಿ, ಅಲ್ಲ ಬಿದ್ದಿದೆ. ಏನೋ ಒಂದು ರೋಡ್ ರೆಡಿ ಮಾಡಬೇಕು ಗೌರ್ಮೆಂಟ್, ಮಸ್ಟ್ ಹೆಲ್ಪ್. ಒಟ್ನಲ್ಲಿ ರಾಜಧಾನಿಯಲ್ಲಿ ಅದೆಷ್ಟೇ ಗುಂಡಿ ಬಿದ್ದರೂ ಹೈಕೋರ್ಟ್ ಚೀಮಾರಿ ಹಾಕಿದ್ರು, ಬಿಬಿಎಂಪಿ ಮಾತ್ರ ತಲೆ ಕೆಡಿಸಿಕೊಡ್ತಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಹೊಸದಲ್ಲಾದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಭಯಾನಕ ಅನಿಸುವ ಗುಂಡಿಗಳು ಬಾಯಿ ತೆರೆದಿವೆ. ಪುಲಕೇಶಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಓಟ್ ಕೇಳುವಾಗ ಬಂದ ಶಾಸಕ ಕಣ್ಮರೆಯಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ. ಪುಲಕೇಶಿ ನಗರದಲ್ಲಿ ಸ್ವಲ್ಪ ಮೈ ಮರೆತರೂ ಹರೋಹರ. ಸಿಲಿಕಾನ್ ಸಿಟಿ ಅನ್ನೋದು ಗುಂಡಿಗಳಿಗೆ ಫೇಮಸ್ ಆಗಿಬಿಟ್ಟಿದೆ. ನಗರದ ರಸ್ತೆಗಳ ಮೇಲೆ ಗುಂಡಿಗಳ ಆಳ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಪುಲಕೇಶಿ ನಗರದ ರಸ್ತೆಗಳೇ ಆಗಿವೆ. ಈ ಒಂದು ರಸ್ತೆ ಅಧ್ವಾನವಾಗಿದೆ, ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಬಿಬಿಎಂಪಿಯ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ, ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಎಂಬುದು ಇದರ ನೋಡಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಕಾಂಕ್ರೀಟ್ ಕಲ್ಲುಗಳು ಹಾಕಿದರೆ ಎಲ್ಲ ಕಿತ್ತೋಗಿದೆ, ಯಾಕಂದರೆ ಕಳಪೆ ಕಾಮಗಾರಿ. ನೋಡಿದ್ರಲ್ಲ, ಪುಲಕೇಶಿ ನಗರದ ರಸ್ತೆ ಗುಂಡಿಮಯವಾಗಿದೆ. ಎಲ್ಲಿ ನೋಡಿದ್ರು ಗುಂಡಿಯೋ ಗುಂಡಿ. 1-2 ಅಡಿಯಷ್ಟು ಗುಂಡಿಗಳು ಬಿದ್ದಿವೆ. ಮಳೆ ಬಂದರೆ ವಾಹನ ಸವಾರರಿಗೆ ಟೆನ್ಷನ್, ಅಪಘಾತಗಳ ಸಂಖ್ಯೆ ಏರಿಕೆ ಆಗಿವೆ ಅಂತೆ. ಇನ್ನು ಪಾದಾಚಾರಿ ಮಾರ್ಗಗಳು ಎಲ್ಲ ಓಪನ್ ಆಗಿದ್ದು, ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ನೋ ಯೂಸ್ ಅನ್ನೋ ಹಾಗಾಗಿದೆ. ಇದು ನೋಡಿ ಹೆಂಗಿದೆ, ಎಷ್ಟು ದಿನ ಆಯಿತು, ಯಾರು ಬರ್ತಾ ಇಲ್ಲ, ಏನಿಲ್ಲ. ಎಲೆಕ್ಷನ್ಗೆ ಮಾತ್ರ ಬಂದುಬಿಟ್ಟು ಓಟ್ ಕೇಳ್ತಾರೆ. ಇದು ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್. ಇದು ಆಯಿತು ಸರ್, 6-7 ತಿಂಗಳು ಅಂದರೆ ಇದು ಹಿಂಗೆ ಇದೆ ಸರ್. ಇದು ಸ್ವಲ್ಪ ಏನಾದರೂ ನೋಡ್ಬಿಟ್ಟು ಇದು ಮಾಡಿ ಸರ್. ಬೆಳಗ್ಗೆ ಹೊತ್ತು ನೋಡಿದ್ರೆ ನೀರೆಲ್ಲ ಹೋಗ್ತಾ ಇರುತ್ತೆ. ಏನು ಗೌರ್ಮೆಂಟ್ ಸರ್ಕಾರ ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದೆ ನೋಡಿ, ಅಲ್ಲ ಬಿದ್ದಿದೆ. ಏನೋ ಒಂದು ರೋಡ್ ರೆಡಿ ಮಾಡಬೇಕು ಗೌರ್ಮೆಂಟ್, ಮಸ್ಟ್ ಹೆಲ್ಪ್. ಒಟ್ನಲ್ಲಿ ರಾಜಧಾನಿಯಲ್ಲಿ ಅದೆಷ್ಟೇ ಗುಂಡಿ ಬಿದ್ದರೂ ಹೈಕೋರ್ಟ್ ಚೀಮಾರಿ ಹಾಕಿದ್ರು, ಬಿಬಿಎಂಪಿ ಮಾತ್ರ ತಲೆ ಕೆಡಿಸಿಕೊಡ್ತಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.